ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತರುಣ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಅಂತೂ ತುಂಬ ಅಂದರೆ ತುಂಬ ಸ್ಪೆಷಲ್. 200 ರೂಪಾಯಿ ಟಿಕೆಟ್ ಇಷ್ಟೊಂದು ವರ್ತ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನಿಮಗೆ ಗೊತ್ತಾ, ಬರೀ 50 ರೂಪಾಯಲ್ಲಿ ISL ಮ್ಯಾಚ್ ನೋಡ್ಬೋದು ಅಂತ. ಇವತ್ತು ನಾವು ನಮ್ಮ ಬೆಂಗಳೂರಿನ ಕಂಠೀರವ ಸ್ಟೇಡಿಯಮಲ್ಲಿ ನಡೀತಿರೋ BFC ಮತ್ತು ನಾರ್ತ್ ಈಸ್ಟ್ ಯುನೈಟೆಡ್ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ನೋಡಲಿಕ್ಕೆ ಬಂದಿದ್ದೇವೆ. ಬರ್ತಾ ಒಂದು 230 ರೂಪಾಯಿ ಒಂದು ಜರ್ಸಿ ತಗೊಂಡು ಸ್ಟೇಡಿಯಂಗೆ ಒಂದು ಸುತ್ತ ಹೊಡೆಯುತ್ತಾ ಬೇಗ ಎಂಟ್ರಿ ಕೊಟ್ಟರೆ, ಒಳಗಡೆ ನೋಡಿದರೆ ಯಾರೂ ಜನ ಬಂದಿರಲಿಲ್ಲ. ಆದರೆ ನಮ್ಮ ಲಕ್ ಹೆಂಗಿತ್ತು ಅಂದರೆ, ವಾರ್ಮ್ ಅಪ್ ಮುಗಿಸಿ ಬರ್ತಿದ್ದ ನಮ್ಮ ಇಂಡಿಯನ್ ಲೆಜೆಂಡ್ ಕ್ಯಾಪ್ಟನ್ ಸುನಿಲ್ ಛೇತ್ರಿ ಅವ್ರ ಜೊತೆ ಒಂದು ಫೋಟೋ ತೆಗಿಯೋಕ್ಕೆ ಚಾನ್ಸ್ ಸಿಕ್ತು. ನಂತರ ಇದೇ ಖುಷಿಯಲ್ಲಿ ಗ್ರೌಂಡ್ ಕಡೆ ನೋಡಿದರೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ BFC ಆಟಗಾರರು ಎಂಟ್ರಿ ಕೊಡ್ತಾ ಇದ್ರು. ಹಾಗೆ ವೆಸ್ಟ್ ಬ್ಲಾಕ್ ಕಡೆ ನೋಡಿದರೆ ವೆಸ್ಟ್ ಬ್ಲಾಕ್ ನೀಲಿ ಪಡೆಗಳು ಎಂದಿನಂತೆ ಕ್ರೇಜಿ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಕಡೆ ಛೇತ್ರಿ ಜೊತೆ ಫೋಟೋ ಸಿಕ್ತು ಅಂತ ಫುಲ್ ಖುಷಿಯಲ್ಲಿದ್ದರೆ, ಸರಿ ಅಂತ ನೆಕ್ಸ್ಟ್ ಮ್ಯಾಚ್ ಯಾವಾಗಿದೆ ಅಂತ ನೋಡೋಣ ಅಂತ ಫೋನ್ ಓಪನ್ ಮಾಡಿದರೆ ಶಾಕ್, ನಮ್ಮ ಫೋಟೋ ಅಂತೂ ಸ್ವತಃ ISL ಮತ್ತು BFC ಅಫಿಷಿಯಲ್ ಪೇಜಲ್ಲಿ ಪೋಸ್ಟ್ ಮಾಡಿದ್ರು. ಇದನ್ನು ನೋಡಿ ನಾವಂತೂ ಮ್ಯಾಚ್ ನೋಡೋದೇ ಮರೆತು ಬಿಟ್ವಿ. ನಂತರ ಫಸ್ಟ್ ಹಾಫಲ್ಲೇ ನಮ್ಮ ಬೆಂಗಳೂರು FC ಅವರು ಒಂದು ಗೋಲ್ ಹೊಡೆದು 1 ಅಂಕದ ಮುನ್ನಡೆಯಿಂದ ಫಸ್ಟ್ ಹಾಫ್ ಮುಗಿಸ್ಬಿಟ್ರು. ನಂತರ ಸೆಕೆಂಡ್ ಹಾಫಲ್ಲಿ ಹಾಗೆ ಸ್ಟ್ಯಾಂಪ್ ಹಾಕ್ಕೊಂಡು ಹೊರಗಡೆ ನೀರು ಕುಡಿಯೋಕ್ಕೆ ಹೋಗಿ ಬಂದರೆ, ಇಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಅವರು 1 ಗೋಲ್ ಹೊಡೆದ್ಬಿಟ್ಟು ಸ್ಕೋರ್ 1-1 ಈಚ್ ಮಾಡಿಬಿಟ್ರು. ನಂತರ ಸಬ್ಸ್ಟಿಟ್ಯೂಟ್ ಆಗಿದ್ದ ನಮ್ಮ ಸುನಿಲ್ ಛೇತ್ರಿ ಅವರು ಆಡೋಕ್ಕೆ ಬಂದಾಗಂತೂ ಬೊಬ್ಬೆ ಅಂತೂ ಫುಲ್ ಕ್ರೇಜಿ ಜೋರಾಗಿ ಬೊಬ್ಬೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಫೈನಲಿ ಮ್ಯಾಚ್ 1-1 ಗೋಲ್ಸೊಂದಿಗೆ ಡ್ರಾ ಆಗಿಬಿಡ್ತು. ಆದರೆ ಮ್ಯಾಚ್ ಅಂತೂ ಫುಲ್ ಕ್ರೇಜಿ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ, ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ BFCಗೆ ಸಪೋರ್ಟ್ ಮಾಡ್ತಾ ಇರಿ.